ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರಿಗೆ ನಮಸ್ಕಾರ. ಮಂದಿರ ಮಸೀದಿ ಬಿಟ್ಟರೆ ವಿಪಕ್ಷಗಳಿಗೆ ಅಭಿವೃದ್ಧಿ ಬಗ್ಗೆ ಅರಿವಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ತಾಲೂಕಿನ ಗಂಜಗುಂಟೆ ಗ್ರಾಮಕ್ಕೆ ಭೇಟಿ ನೀಡಿದ ಅವರು ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ಮತದಾನದ ಹಕ್ಕು ಸಿಗಬೇಕು ಎನ್ನುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯದಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಕೆಲವು ತಾಂತ್ರಿಕ ಕಾರಣಗಳಿಗಾಗಿ ಅಧಿಕಾರಿಗಳು ದೇವಸ್ಥಾನ ಅಥವಾ ಮಸೀದಿ ಆವರಣದಲ್ಲಿ ಕೆಲಸ ಮಾಡಿರಬಹುದು. ಅದನ್ನು ವಿಪಕ್ಷಗಳು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಸ್ಪಷ್ಟಪಡಿಸಿದರು. ಮತದಾನದ ಹಕ್ಕಿನಿಂದ ವಂಚಿತರಾದರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸೌಲಭ್ಯಗಳು ಸಿಗುವುದಿಲ್ಲ. ಈ ಬಗ್ಗೆ ಜಾಗೃತಿ ಮೂಡಿಸಲು ಇದೇ 12ರಂದು ತೋಟದ ಮನೆಯಲ್ಲಿ ತಾಲೂಕಿನ ಮುಖಂಡರು ಹಾಗೂ ಕಾರ್ಯಕರ್ತರ ಬೃಹತ್ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಸಚಿವ ಸ್ಥಾನದ ಕುರಿತು ಮಾತನಾಡಿದ ಅವರು ಪ್ರಸ್ತುತ ಡಾ. ಸುಧಾಕರ್, ಸುಬ್ಬಾರೆಡ್ಡಿ ಹಾಗೂ ಪ್ರದೀಪ್ ಈಶ್ವರ್ ಸೇರಿದಂತೆ ಹಲವರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಸಚಿವ ಸ್ಥಾನ ನೀಡಿದರೂ ಅವರೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ನಾವು ಸಿದ್ಧ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಸಂತ್ ಕುಮಾರ್ ಹಾಗೂ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಕಾಂಗ್ರೆಸ್ ಪರ ನಾವು ಕಾಂಗ್ರೆಸ್ಗೆ ಹೋಗಿ 2 ವರ್ಷ ಆಗಿದೆ. MP ಚುನಾವಣೆಯಲ್ಲಿ ನಮ್ಮನ್ನು ಕಾಂಗ್ರೆಸ್ ಕರ್ಕೊಂಡು ಹೋಗಿದ್ದಾರೆ. ಡಾಕ್ಟರ್ MC ಸುಧಾಕರ್ ಅವತ್ತಿನ ದಿನ ಗಣತವ್ಯತ್ವ ಸಚಿವರಿದ್ದರು. ಅವರು ಬಂದು ನಮ್ಮನ್ನು ನೀವು ಪಕ್ಷದ ಜೊತೆ ಇರಬೇಕು, ಕೆಲಸ ಮಾಡಬೇಕು, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿದ್ದಾರೆ. ಸೊ ಅದಂತೆ ಪಕ್ಷದ ವರಿಷ್ಠರು ಸಹ ನಮ್ಮನ್ನು ಕರೆಸ್ಕೊಂಡು ನಮಗೆ ಅವಕಾಶ ಮಾಡಿಕೊಟ್ಟು ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ. ಮಾಡ್ತಾಯಿದ್ವಿ. ಕಾಂಗ್ರೆಸ್ ವರಿಷ್ಠರಿಗೆ ಬಿಟ್ಟಂಥದ್ದು. ಈಗ ಸಾಕಷ್ಟು ಎಲ್ಲರೂ ಸಹ ಬೇಕು ನಮಗೆ ಮಂತ್ರಿ ಸ್ಥಾನ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಸುಧಾಕರಣ್ಣ ಕೇಳ್ತಾ ಇದ್ದಾರೆ, ಸುಬ್ಬಾರೆಡ್ಡಿ ಅಣ್ಣ ಅವರು ಕೇಳ್ತಾ ಇದ್ದಾರೆ, ಪ್ರದೀಪ್ ಈಶ್ವರ್ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪಕ್ಷದ ವರಿಷ್ಠರು ಯಾರನ್ನ ಅಳೆದು ತೂಗಿ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ, ಅವ್ರ ಜೊತೆ ನಾವು ಕೆಲಸ ಮಾಡ್ಕೊಂಡು ಹೋಗೋದಷ್ಟೇ ನಮಗೆ ಗೊತ್ತಿರೋಂಥದ್ದು. ಅವರ ಮನಸ್ಥಿತಿ ಏನಿದ್ರು ಒಂದು ಕಡೆ ಒಂದು ಸಮುದಾಯನ ದೂರಂಥದ್ದು, ಅದನ್ನು ಅಲ್ಪಸಂಖ್ಯಾತರನ್ನ ದೂರಂಥದ್ದು, ಅವ್ರನ್ನ ದೂರಿ ಹಿಂದೂ ಮತನ ಕ್ರೋಢೀಕರಿಸೋಂಥದ್ದು ಒಂದೇ ಅಜೆಂಡಾ ಆಗಿರೋದ್ರಿಂದ ಅವ್ರ ಬಾಯಲ್ಲಿ ಯಾವಾಗ ನೀವು ಏನು ಬಗ್ಗೆ ಮಾತಾಡಿದ್ರು ಸಹ ಈ ರೀತಿ ಮಂದಿರ ಮಸೀದಿ ಇದು ಬಿಟ್ಟರೆ ಬೇರೆ ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ, ಏನು ಒಳ್ಳೆ ಕೆಲಸಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವಿರೋದಿಲ್ಲ. ಅವ್ರ ಉದ್ದೇಶ ಒಂದೇ ಇರ್ತದೆ, ಮುಸಲ್ಮಾನ ಬಂಧುಗಳನ್ನ ದೂರಂಥದ್ದು ಮತ್ತು ಎಲ್ಲೋ ಒಂದು ಕಡೆ ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಂಥದ್ದು. ಆ ನಿಟ್ಟಿನಲ್ಲಿ ಅದೇ ದೃಷ್ಟಿಕೋನದಲ್ಲಿ ಅವ್ರು ಮಾತಾಡ್ತಾ ಇರೋಂಥದ್ದು. SIR ಏನು ಹಿಂದೆ ಮತ ಪರಿಷ್ಕರಣೆ ಆಗಿತ್ತು, ಅದನ್ನು ಸಾಕಷ್ಟು ಒಂದು ವ್ಯವಸ್ಥಿತವಾಗಿ ಅನುಷ್ಠಾನ ಆಗಬೇಕು ಅಂತೇಳಿ ಇವತ್ತಿನ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಇವತ್ತಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಆದಿಯಾಗಿ ಎಲ್ಲರೂ ಸಹ ಭಾಳಷ್ಟು ಜವಾಬ್ದಾರಿ ತಗೊಂಡು ಯಾರೊಬ್ಬರಿಗೂ ಸಹ ಮತ ಇಲ್ಲದಂತೆ ಆಗಬಾರ್ದು. ಪ್ರತಿಯೊಬ್ಬ ನಾಗರಿಕನು ಈ ರಾಜ್ಯದಲ್ಲಿ ಮತನ ಹೊಂದಬೇಕು, ಪರಿಷ್ಕರಣೆಯಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕು, ಅದಕ್ಕೆ ಸ್ಪಂದಿಸಬೇಕು, ಅದನ್ನು ಎನ್ಯುಮರೇಷನ್ ಫಾರಮ್ಗೆ ಸಹಿ ಮಾಡಬೇಕು, ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ದಾಖಲಾತಿಗಳು ಕೊಡಬೇಕು ಅವೆಲ್ಲ ಕೊಡೋಂಥದ್ದಾಗಬೇಕು. ಅದಕ್ಕೆ BLOಗಳಿಗೆ ಏನು ತಾಕೀತು ಮಾಡಬೇಕು ಅದು ಮಾಡ್ತಾ ಇದ್ದಾರೆ. ಪಾರ್ಟಿ BLAಗಳಿಗೆ ಅದಕ್ಕೆ ಗೈಡ್ಲೈನ್ಸ್ ಕೊಟ್ಟು ಅವರು ಬೂತ್ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ತಾಕೀತು ಮಾಡಿರೋಂಥದ್ದು. ಈ ರೀತಿಯಾದಂಥ ಒಂದು ಒಳ್ಳೆಯ ಬೆಳವಣಿಗೆ ಇವತ್ತು ರಾಜ್ಯದಲ್ಲಿ ಚುನಾವಣೆ ಆಯೋಗದಿಂದ ಏನು ಒಂದು ಸ್ಟೆಪ್ ತೊಗೊಂಡಿದ್ದಾರೆ, ಅದಕ್ಕೆ ಪೂರಕವಾದಂಥ ಒಂದು ಕ್ರಮನ ಕೈಗೊಳ್ಳೋಂಥದ್ದು, ಅದಕ್ಕೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋಂಥದ್ದು ನಮ್ಮ ಜನಪ್ರತಿನಿಧಿಗಳ ಜವಾಬ್ದಾರಿ. ಆ ಜವಾಬ್ದಾರಿನ ನಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀವಿ. ಒಂದಷ್ಟು ಮಸೀದಿಗಳಲ್ಲಿ ಮಾಡೋಂಥದ್ದು, ಇನ್ನೊಂದಷ್ಟು ಅಂಗನವಾಡಿಯಲ್ಲಿ ಮಾಡೋಂಥದ್ದು, ಇನ್ನೊಂದಷ್ಟು ದೇವಸ್ಥಾನದಲ್ಲಿ ಮಾಡೋಂಥದ್ದು ಅಂದಾಗ ಎಲ್ಲೋ ಒಂದು ಕಡೆ ಒಬ್ಬ BLO ಅಧಿಕಾರಿಗೆ ಒಂದು ನಿಂತಿದ್ದ ಜಾಗದಲ್ಲಿ ಮನೆ ಮನೆಗೂ ಹೋಗಿ ಬರೆಯೋಂಥ ವಾತಾವರಣಕ್ಕೆ ಇರೋದಿಲ್ಲ, ಇಲ್ಲ ನೆಟ್ವರ್ಕ್ ಬರ್ತಾ ಇರೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಕೆಲವು ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡಿರ್ತಾರೆ. ಎಲ್ಲಾದರೂ ಒಂದು ಬೀದಿಗೆ ಹೋದ್ರೆ ಎಲ್ಲ ಒಂದು ಕಡೆ ಕುತ್ಕೊಂಡೇ ಬರೀಬೇಕಲ್ವ. ಅದನ್ನು ಸಾಕಷ್ಟು ಸಕ್ರಿಯವಾಗಿ ಅಚ್ಚುಕಟ್ಟಾಗಿ ನಮ್ಮ ತಾಲೂಕಿನಲ್ಲೂ ಆಗ್ತಾ ಇದೆ. ಅವ್ರ ಮಾತು ಸತ್ಯಕ್ಕೆ ದೂರವಾದಂಥ ಮಾತು. ಸರ್, ಇದರಿಂದನೂ ಈಗಾಗಲೇ BLAಗಳಾಗಿ ಒಂದಷ್ಟು ಜನ ನೇಮಕ ಮಾಡಿರೋಂಥದ್ದಾಗಿದೆ. ಅದನ್ನು ಹೊರತುಪಡಿಸಿ ನಮ್ಮಗಳ ಮುಖಂಡರುಗಳು, ನಮ್ಮ ಅಭಿಮಾನಿಗಳೇನಿದ್ದಾರೆ, ಕಾಂಗ್ರೆಸ್ ಬಂಧುಗಳು, ಕಾಂಗ್ರೆಸ್ ಅಭಿಮಾನಿಗಳು ಬೂತ್ ಮಟ್ಟದಲ್ಲಿ ಎಲ್ಲ ಮುಖಂಡರು ಜವಾಬ್ದಾರಿ ತಗೊಂಡು ಅಲ್ಲಿನ ಅಂಗನವಾಡಿ BLO ಅಧಿಕಾರಿಗಳೇನಿರ್ತಾರೆ ಅವ್ರ ಜೊತೆಗೂಡಿ ಮನೆ ಮನೆಗೂ ತೆರಳಂಥದ್ದು, ಎನ್ಯುಮರೇಷನ್ ಫಾರಮ್ನ ಹಂಚೋಂಥದ್ದು ಮತ್ತು ಅದನ್ನು ಫಿಲಪ್ ಮಾಡೋಂಥ ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರ ಕೊಡೋಂಥದ್ದು, ಮಾಹಿತಿ ಗೊತ್ತಿಲ್ಲದಿದ್ದಂಗೆ ಮಾಹಿತಿ ಹೇಳೋಂಥದ್ದು, ಮತ್ತು
ಅವರು ಟ್ರ್ಯಾಕ್ ಆಗಿರೋಂಥವ್ರು ಊರಲ್ಲಿ ಇಲ್ಲದೆ ಇದ್ದರೆ ಅವ್ರನ್ನ ಫೋನ್ ಮಾಡಿ ಕರೆಸೋಂಥದ್ದು ಇವೆಲ್ಲನೂ ಸಹ ಸಕ್ರಿಯವಾಗಿ ಆಗ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಕನಿಷ್ಠ ಅಂದರೆ 50ರಿಂದ 80 ಫಾರಮ್ಸ್ ದಿನನಿತ್ಯ ಅಪ್ಲೋಡ್ ಆಗ್ತಾ ಇದೆ. ಇವೆಲ್ಲನೂ ಸಹ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಸಂಪೂರ್ಣವಾಗಿ ಈ SIR ಪ್ರಕ್ರಿಯೆ ಸರಿಯಾದ ದಾರಿಯಲ್ಲಿ ನಡೀತಾ ಇದೆ ಅಂತ ನಮಗಂತೂ ಕಾನ್ಫಿಡೆನ್ಸ್ ಇದೆ. ಆ ನಿಟ್ಟಿನಲ್ಲಿ ನಮ್ಮಗಳ ಮುಖಂಡರುಗಳು ಸಹ ಸಾಕಷ್ಟು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತಾ ಇರೋದು. ಈ 12ನೇ ತಾರೀಕು ನಮ್ಮ ತೋಟದ ಮನೆಯಲ್ಲೂ ಸಹ ತಾಲೂಕಿನಾದ್ಯಂತ ಎಲ್ಲ ಮುಖಂಡರುಗಳನ್ನು ಸಹ ಕಾರ್ಯಕರ್ತರನ್ನ ಸಾರ್ವಜನಿಕರನ್ನ ಎಲ್ಲರೂ ಸಹ ಒಂದು ದೊಡ್ಡ ಮಟ್ಟದ ಬೃಹತ್ ಸಭೆ SIR ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥದ್ದು. ಯಾಕಂದರೆ ಮತದಾನದಿಂದ ನಾವು ಹಿಂದೆ ಉಳ್ಕೊಂಡ್ರೆ ನಮ್ಗೆ ಏನೆಲ್ಲ ಹಕ್ಕುಗಳು ಬರೋಂಥದ್ದು, ಗ್ಯಾರಂಟಿ ಕಾರ್ಯಕ್ರಮಗಳಿರೋಂಥದ್ದು ಇವೆಲ್ಲನೂ ಸಹ ವಂಚಿತ ಆಗಂಥದ್ದು ಸಹ ಇರ್ತದೆ. ಅದಕ್ಕೆ ಇವೆಲ್ಲನೂ ಸಹ ಪಡ್ಕೊಳ್ಳೋದಕ್ಕೆ ಮತ್ತು ನಮ್ಮ ಮತ ನಮ್ಮ ಹಕ್ಕು, ಅದು ನಾವು ಖಂಡಿತವಾಗ್ಲೂ ಪಡ್ಕೊಬೇಕು. ಅದಕ್ಕೆ ಯಾವುದೇ ಕಾರಣಕ್ಕೆ ಯಾರೂ ವಂಚಿತರಾಗಬಾರ್ದು ಅನ್ನೋ ಒಂದು ವಿಚಾರವಾಗಿ ಇದನ್ನು ಜಾಗೃತಗೊಳಿಸುವಂಥದ್ದು ಮತ್ತು ಇದರಲ್ಲಿ ಎಲ್ಲರೂ ಸಹ ಪಾಲ್ಗೊಂಡು ಮತನ ಪಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಎನ್ಯುಮರೇಷನ್ ಫಾರಮ್ ಫಿಲಪ್ ಮಾಡಿ BLOಗೆ ಕೊಡೋಂಥದ್ದು ಜಾಗೃತಿ ಮೂಡಿಸಿ ಅದು ಸರಿಯಾದ ದಾರಿಲಿ ಹೋಗೋಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಆಗಮಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸುವಂಥದ್ದು ಮತ್ತು ಗ್ರಾಮ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಇದನ್ನು ಅನುಷ್ಠಾನ ಮಾಡೋಂಥ ನಿಟ್ಟಿನಲ್ಲಿ ಎಲ್ಲರೂ ಸಹ ಜವಾಬ್ದಾರಿ ತಗೊಳ್ಳಿ ಅಂತೇಳಿ ನನ್ನ ಮಾತು.